Hi students, good morning. All of you welcome to the today's class. This is our social class. Students, in this class we have to start the new lesson. In our previous class we already completed the prairies chapter. So in this session we have to start the great people never die. Great people never die lesson we have to start in this section. Okay student, let me begin the class now. Okay, so our world has progressed a lot because of the entire efforts of a few people. They spent all their time and energy in improving man's life. ಅಲ್ವಾ? ಸೊ ಮಕ್ಕಳ, ಕೆಲವೊಬ್ಬ ಮನುಷ್ಯರು ಏನು ಮಾಡಿದ್ದಾರೆ, ತಮ್ಮ ಜೀವನವನ್ನು ಸುಧಾರಿಸೋದಕ್ಕೋಸ್ಕರ ಏನು ಮಾಡಿದ್ದಾರೆ, ಅವರು ತಮ್ಮ ಸಮಯವನ್ನು, ತಮ್ಮ ಶಕ್ತಿಯನ್ನು ವ್ಯಯಿಸಿಬಿಟ್ಟು ಎಲ್ಲ ಜನಸಾಮಾನ್ಯರ ಜೀವನವನ್ನು ಕೂಡ ಸುಧಾರಿಸಿದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಆ್ಯಂಡ್ ಲೆಫ್ಟ್ ದಿ ವರ್ಲ್ಡ್ ಎ ಬೆಟರ್ ಪ್ಲೇಸ್ ದ್ಯಾನ್ ದೇ ಫೌಂಡ್ ಇಟ್. We remember these people long after their deaths. They always live in our memories. ಅಲ್ವಾ? ಮನುಷ್ಯರ ಜೀವನವನ್ನು ಸುಧಾರಿಸೋದಕ್ಕೋಸ್ಕರ, ಅವರು ಸಮಾಜ ಸುಧಾರಣೆ ಮಾಡೋದಕ್ಕೋಸ್ಕರ ಎಷ್ಟು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಸೊ ಅದೇ ರೀತಿ ಅವರು ಕಂಡುಕೊಂಡಿದ್ದಕ್ಕಿಂತ ಉತ್ತಮ ಸ್ಥಳವನ್ನು, ಜಗತ್ತನ್ನು ಅವರು ಕಂಡುಕೊಂಡಿರ್ತಕ್ಕಂಥ ಒಂದು ಸ್ಥಳ ಇದನ್ನು ಅದನ್ನು ತುಂಬ ಉತ್ತಮವಾದ ರೀತಿಯಲ್ಲಿ ಏನು ಮಾಡಿದ್ದಾರೆ, ಬೆಳೆಸಿದ್ದಾರೆ. ಅಲ್ಲಿರ್ತಕ್ಕಂಥ ಜನಸಾಮಾನ್ಯರನ್ನು ಕೂಡ ಬೆಳೆಸಿದ್ದಾರೆ. ಸೊ ಅದೇ ರೀತಿ ಅವರು ಈ ಜಗತ್ತನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಅವರ ನೆನಪುಗಳು ಮಾತ್ರ ನಮ್ಮ ಜೊತೆ ಸದಾ ಇರುತ್ತೆ. ಸೊ ಇವಾಗ ನಾವು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಲ್ವಾ? ಸೊ ಈ ರೀತಿ ಪ್ರತಿಯೊಂದು ಜನ್ರೇಷನ್ನಲ್ಲೂ ಕೂಡ ಅವರ ಬಗ್ಗೆ ಮಾತಾಡ್ತಾರೆ, ಅವರ ಬಗ್ಗೆ ತಿಳ್ಕೊಳ್ತಾರೆ ಅಲ್ವಾ? ಸೊ ಅಂಥ ಸಾಧಕರ ನೆನಪುಗಳು ಸದಾ ನಮ್ಮ ಜೊತೆ ಇರುತ್ತೆ ಅಲ್ವಾ? ಸೊ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಅಂದರೆ ಅವರು ಫಿಸಿಕಲಿ ಇಲ್ಲದೆ ಇರ್ಬೋದು, ಆದರೆ ಮೆಂಟಲಿ ನಮ್ಮ ಎಲ್ಲರ ಜೊತೆನೂ ಇರ್ತಾರೆ ಅಲ್ವಾ? ಸೊ ಗಾಂಧೀಜಿ ಅಂದ ತಕ್ಷಣ ನಮಗೆ ಎಷ್ಟು ಬೇಗ ಅವ್ರ ಬಗ್ಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಮದರ್ ತೆರೇಸಾ ಅಂದ ತಕ್ಷಣ ನಮಗೆ ಕೈ ಎತ್ತಿ ಮುಗಿಬೇಕು ಅನಿಸುತ್ತೆ ಅಲ್ವಾ? ಸೊ ಈ ರೀತಿ ನಮಗೆ ಸಡನ್ನಾಗಿ ಅವರ ಹೆಸರನ್ನು ಹೇಳಿದ ತಕ್ಷಣ ಹೌದು ಗೊತ್ತು ನಮಗೆ. ಸೊ ಅವ್ರ ಬಗ್ಗೆ ಹೇಳೋದಕ್ಕೆ ಈ ರೀತಿಯಾದಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತೀವಲ್ವಾ? ಸೊ ಅದಕ್ಕೋಸ್ಕರನೇ ದ ಗ್ರೇಟ್ ಪೀಪಲ್ ನೆವರ್ ಡೈ. ಅವರು ಫಿಸಿಕಲಿ ಸತ್ತೋದ್ರೂ ಕೂಡ ಮೆಂಟಲಿ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಕಾರ್ಯಗಳು, ಅವರ ಸರಳ ಜೀವನ ಶೈಲಿ ಎಲ್ಲರಲ್ಲೂ ಕೂಡ ಅವಿಸ್ಮರಣೀಯವಾಗಿ ಇರುತ್ತೆ. ಗೊತ್ತಾಯ್ತಲ್ವಾ ಮಕ್ಕಳ? ಸೊ ನೆಕ್ಸ್ಟ್, so let us read about some of them who made a difference in our life. ಈ ರೀತಿ ನಮ್ಮ ಜೀವನವನ್ನೇ ಬದಲಾವಣೆ ಮಾಡಿರ್ತಕ್ಕಂಥ, ಸುಧಾರಿಸಿರ್ತಕ್ಕಂಥವರ ಬಗ್ಗೆ ನಾವು ಈ ಒಂದು ಲೆಸನ್ನಲ್ಲಿ ಹೆಚ್ಚಾಗಿ ತಿಳಿತಾ ಹೋಗೋಣ ಅಲ್ವಾ ಮಕ್ಕಳ? ಸೊ ನಮ್ಮಲ್ಲಿ ಸದಾ ನೆನಪಿನಲ್ಲಿರ್ತಕ್ಕಂಥ ಅವರ ಜೀವನ ಶೈಲಿಯ ಬಗ್ಗೆ, ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಮಾಡಿರ್ತಕ್ಕಂಥ ಕೆಲವರ ಬಗ್ಗೆ ನಾವು ಈ ಲೆಸನ್ನಲ್ಲಿ ನಾವು ಓದ್ತಿದ್ದೀವಿ. ಸೊ ಫಸ್ಟ್ ಒನ್ ಈಸ್ ಮದರ್ ತೆರೇಸಾ. ಓಕೆ, ಮದರ್ ತೆರೇಸಾ. ಮಕ್ಕಳ, ನಿಮ್ಗೆ ಇವಾಗ ಗೊತ್ತಾಯ್ತು ನಮ್ಮ ಲೆಸನ್ ಯಾಕೆ ಗ್ರೇಟ್ ಪೀಪಲ್ ನೆವರ್ ಡೈ ಅಂತ ಇದೆ ಅಂತ ಹೇಳಿ ಅಲ್ವಾ? ಹೇಳಿ. ಈಗ ಮದರ್ ತೆರೇಸಾ ಅಂದ ತಕ್ಷಣ ನಿಮಗೆ ಗೊತ್ತಾಯ್ತಲ್ವಾ? ಅವ್ರ ಬಗ್ಗೆ ನೆನಪು ಬಂತು ಅಲ್ವಾ? ಸೊ ಅದಕ್ಕೆ ಇವರು ಗ್ರೇಟ್ ಪೀಪಲ್ ಅಲ್ವಾ? ಸೊ ಅವರ ಹೆಸರು ಹೇಳಿದ ತಕ್ಷಣ ನಮಗೆ ಅವರ ಬಗ್ಗೆ ತಿಳಿಯುತ್ತೆ, ಅವರ ಬಗ್ಗೆ ಗೌರವ ಭಾವನೆ ಮೂಡುತ್ತೆ ಅಲ್ವಾ? ಅವರ ಒಳ್ಳೆಯ ಕಾರ್ಯಗಳ ಬಗ್ಗೆ ನಾವು ಅವರನ್ನು
ಏನು ಮಾಡಿದ್ವಿ, ಒಳ್ಳೆ ಕಾರ್ಯಗಳ ಮೂಲಕ ಅವರನ್ನು ನಾವು ನೆನಪು ಮಾಡ್ಕೊಳ್ತಿದ್ದೀವಿ ಅಲ್ವಾ. ಸೊ ಮದರ್ ತೆರೇಸಾ ಬಾರ್ನ್ ಹ್ಯಾಸ್ ಆಗ್ನೆಸ್ ಗೋನ್ಯಾ ಬುಜಾಕಿಯೋ ಸ್ಕೋಪ್ಜೆ Yugoslavia. Okay, so born has Agnes Gonyah Bojakio Skopje, Yugoslavia. Delhi in the year 1910, in the 1910 born has Agnes Gonyah Bojakio Skopje, Yugoslavia. So in the year 1910, Mother Teresa became a nun at the young age of 18. Okay, so Mother Teresa ಅವರು ಯುಗೋಸ್ಲಾವಿಯಾದಲ್ಲಿ ಆಗ್ನೆಸ್ ಗೋನ್ಯಾ ಬೊಜಾಕಿಯೋ ಸ್ಕೋಪ್ಜೆ ಅಂತಕ್ಕಂಥ ಪ್ಲೇಸಲ್ಲಿ ಹುಟ್ಟಿದ್ರು. ಸೊ ಯಾವಾಗ 1910ರಲ್ಲಿ ಮದರ್ ತೆರೇಸಾ ಬಿಕಮ್ ಎ ನನ್ ಅಟ್ ದಿ ಯಂಗ್ ಏಜ್ ಆಫ್ 18. In the year 1929 she come to India. ಸೊ ಮದರ್ ತೆರೇಸಾ ಅವರು ತಮ್ಮ 18ನೇ ವಯಸ್ಸಿನಲ್ಲಿ 1929ರಲ್ಲಿ ಏನು ಮಾಡಿದರು, ಇಂಡಿಯಾಕ್ಕೆ ಬಂದರು. ಸೊ ನೆಕ್ಸ್ಟ್ ಟು ಸರ್ವ್ ದಿ ಪೀಪಲ್ ಅಂದರೆ ಪೀಪಲನ್ನು ಸರ್ವ್ ಮಾಡೋದಕ್ಕೋಸ್ಕರ, ಗೊತ್ತಾಯ್ತಲ್ವಾ. ಟು ಸರ್ವ್ ದಿ ಪೀಪಲ್, ಜನಸಾಮಾನ್ಯರನ್ನು ಭೇಟಿ ಮಾಡಿ ಅವರ ಒಂದು ಕಷ್ಟ ಸುಖಗಳನ್ನು ಕೇಳಿ ಅವರ ಕಷ್ಟಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಳ್ಳೆಯ ಸುಧಾರಣೆಯನ್ನು ಮಾಡಿದರು. ಸೊ ಅದೇ ರೀತಿ ಇಟ್ ವಾಸ್ ದೆನ್ ದಟ್ ಶಿ ವಾಸ್ ಗಿವನ್ ದಿ ನೇಮ್ ತೆರೇಸಾ. ಇವರು ಯಾವಾಗ ಜನಸಾಮಾನ್ಯರ ನಡುವೆ ಸಾಮಾನ್ಯವಾಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾದ್ರು, ಆಗ ಅವರಿಗೆ ಏನಂತ ಹೆಸರು ಬಂತು, ಮದರ್ ತೆರೇಸಾ ಅಂತಾನೆ ಬಂತು. ಗೊತ್ತಾಯ್ತಲ್ವ, ಜನಸಾಮಾನ್ಯರಿಗೇನೆ ತಾಯಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ರು. ಸೊ ಆದ್ರಿಂದ ಅವರಿಗೆ ಏನಂತ ಹೆಸರು ಬಂತು, ದ ನೇಮ್ ತೆರೇಸಾ ಅಂತ ಹೇಳಿ ಕರೆದ್ರು. ಶಿ ಟಾಟ್ ಅಟ್ ಎ ಸ್ಕೂಲ್ ಇನ್ ಕೋಲ್ಕತ್ತಾ ರನ್ ಬೈ ದಿ ಸಿಸ್ಟರ್ ಆಫ್ ಲೊರಾಟೋ. ಸೊ ಇವರು ಫಸ್ಟ್ ಕೋಲ್ಕತ್ತಾದ ಸ್ಕೂಲಲ್ಲಿ ಸಿಸ್ಟರ್ ಆಗಿ ಸೇರ್ಕೊಂಡ್ರು. ಓಕೆ, ಕೋಲ್ಕತ್ತಾ ರನ್ ಬೈ ದಿ ಸಿಸ್ಟರ್ ಆಫ್ ಲೊರಾಟೋ. ಒನ್ ಡೇ ಶಿ ಫೆಲ್ಟ್ ಆಸ್ ಇಫ್ ಗಾಡ್ ವಾಸ್ ಟೆಲಿಂಗ್ ಹರ್ ಟು ವರ್ಕ್ ಫಾರ್ ದಿ ಪೂರೆಸ್ಟ್ ಪೀಪಲ್ ಆಫ್ ದಿ ಸಿಟಿ. ಸೊ ಅವರು ಫಸ್ಟ್ ಟೀಚರ್ ಆಗಿ ಸೇರ್ಕೊಂಡ್ರು. ಟೀಚರ್ ಮೀನ್ಸ್ ಈ ಸಿಸ್ಟರ್ ಆಗಿಬಿಟ್ಟು ಆ ಕೋಲ್ಕತ್ತಾದ ಸ್ಕೂಲಲ್ಲಿ ಸೇರ್ಕೊಂಡ್ರು. ಸೊ ನೆಕ್ಸ್ಟ್ ಒನ್ ಡೇ ಶಿ ಫೆಲ್ಟ್ ಹ್ಯಾಸ್ ಇಫ್ ಗಾಡ್ ವಾಸ್ ಟೆಲಿಂಗ್ ಹರ್ ಟು ವರ್ಕ್ ಫಾರ್ ದಿ ಪೂರೆಸ್ಟ್ ಪೀಪಲ್ ಆಫ್ ದಿ ಸಿಟಿ. ಅವರಿಗೆ ಆ ಒಂದು ತೆರೇಸಾಗೆ ಹೇಳ್ತಾರೆ, ಮದರ್ ತೆರೇಸಾ ಅವರಿಗೆ ದೇವರು ಹೇಳ್ತಾನೆ ಏನಂತ ಹೇಳ್ತಾನೆ, ಯು ಹ್ಯಾವ್ ಟು ವರ್ಕ್ ಫಾರ್ ದಿ ಪೂರೆಸ್ಟ್ ಪೀಪಲ್ ಆಫ್ ದಿ ಸಿಟಿ. ಆ ಒಂದು ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಡ ಜನರ ಕೆಲಸವನ್ನ, ಅಂದರೆ ಕಡು ಬಡವರಿಗೋಸ್ಕರ ಕೆಲಸವನ್ನ ಮಾಡು ಅನ್ನೋ ಒಂದು ಪ್ರೇರಣೆ ಆಗುತ್ತೆ. ಸೊ ನೆಕ್ಸ್ಟ್ ಶಿ ಲೆಫ್ಟ್ ದಿ ಕಾನ್ವೆಂಟ್ ಆ್ಯಂಡ್ ಮೂವ್ಡ್ ಇನ್ ಟು ದಿ ಸ್ಲಮ್ಸ್ ಆಫ್ ಕೋಲ್ಕತ್ತಾ. ಆಗ ಅವರಿಗೆ ಆ ರೀತಿ ಫೀಲ್ ಆದಾಗ, ಆ ರೀತಿ ಅವರು ಭಾವಿಸ್ಬಿಟ್ಟು ಏನು ಮಾಡ್ತಾರೆ, ಶಿ ಲೆಫ್ಟ್ ದಿ ಕಾನ್ವೆಂಟನ್ನು ಬಿಟ್ಬಿಡ್ತಾರೆ. ಕೋಲ್ಕತ್ತಾದ ಶಾಲೆಯಲ್ಲಿ ವರ್ಕ್ ಮಾಡ್ತಿರ್ತಾರಲ್ವ, ಸೊ ಆ ಶಾಲೆಯನ್ನು ಬಿಟ್ಬಿಡ್ತಾರೆ, ಕಾನ್ವೆಂಟನ್ನು ಬಿಟ್ಟು ಏನು ಮಾಡ್ತಾರೆ, ಶಿ ಮೂವ್ಡ್ ಇನ್ ಟು ದಿ ಸ್ಲಮ್ಸ್ ಆಫ್ ಕೋಲ್ಕತ್ತಾ. ಕೋಲ್ಕತ್ತಾದಲ್ಲಿರ್ತಕ್ಕಂಥ ಈ ಸ್ಲಮ್ ಏರಿಯಾಗಳಿಗೆ ಭೇಟಿ ಕೊಡ್ತಾರೆ. ಶಿ ಸ್ಟಾರ್ಟೆಡ್ ಟು ಲುಕ್ ಆಫ್ಟರ್ ದಿ ಪೂರ್ ಆ್ಯಂಡ್ ನೀಡಿ ಚಿಲ್ಡ್ರನ್ ಅಲ್ವಾ. ಸೊ ಅವರು ಈ ಶಾಲೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಕೆಲಸವನ್ನು, ಟೀಚರ್ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರಲ್ವ ಸಿಸ್ಟರ್ ಆಗಿಬಿಟ್ಟು. ಸೊ ಅವರು ಆ ಶಾಲೆಯನ್ನು ತೊರೆದ್ಬಿಟ್ಟು ಆ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಸ್ಲಮ್ ಏರಿಯಾದಲ್ಲಿರ್ತಕ್ಕಂಥ ಬಡ ಜನರು ಮತ್ತು ಅದೇ ರೀತಿ ನೀಡಿ ಚಿಲ್ಡ್ರನ್ ಅಂದರೆ ನಿರ್ಗತಿಕ ಮಕ್ಕಳನ್ನು ನೋಡೋದಕ್ಕೆ, ತುಂಬ ಹತ್ತಿರದಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ 1948 ಅಂದರೆ 1948ರಲ್ಲಿ ಶಿ ಫೌಂಡೆಡ್ ಅಟ್ ದಿ ಮಿಷನರೀಸ್ ಆಫ್ ಚಾರಿಟಿ
an order of nuns dedicated to serve the poor and downtrodden. The missionaries opened many orphanages. In 1888, at the age of 19, Gandhiji moved to London to study law. ಮಕ್ಕಳ 1888ರಲ್ಲಿ ಗಾಂಧೀಜಿಯವರು ತಮ್ಮ 19ನೇ ವಯಸ್ಸಿನಲ್ಲಿ ಲಂಡನ್ಗೆ ಕಾನೂನು ಶಾಸ್ತ್ರವನ್ನು ಓದೋದಕ್ಕೋಸ್ಕರ ಹೋಗ್ತಾರೆ. ಅಂದರೆ ಲಾ ಅನ್ನು ಓದೋದಕ್ಕೋಸ್ಕರ ಲಂಡನ್ಗೆ 1888ರಲ್ಲಿ ಹೋಗ್ತಾರೆ. ಅವರ ವಯಸ್ಸು ಆಗ 19. ಸೊ ಅದೇ ರೀತಿ ಈ ದೆನ್ ವೆಂಟ್ ಟು ಸೌತ್ ಆಫ್ರಿಕಾ ಆ್ಯಂಡ್ ಬಿಕೇಮ್ ಎ ಸಕ್ಸಸ್ಫುಲ್ ಲಾಯರ್. ಈ ದೆನ್ ವೆಂಟ್ ಟು ಸೌತ್ ಆಫ್ರಿಕಾ. ಸೊ ಇವರು ಲಂಡನ್ನಲ್ಲಿ ತಮ್ಮ ವಕೀಲ ವಿದ್ಯಾಭ್ಯಾಸವನ್ನು ಮುಗಿಸ್ಬಿಟ್ಟು ಕಾನೂನು ಶಾಸ್ತ್ರವನ್ನು ಮುಗಿಸ್ಬಿಟ್ಟು ಸೌತ್ ಆಫ್ರಿಕಾದಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ನಿರ್ವಹಿಸ್ತಾ ಇರ್ತಾರೆ. ಸೊ ಇಟ್ ವಾಸ್ ಇನ್ ಸೌತ್ ಆಫ್ರಿಕಾ ದಟ್ ಗಾಂಧಿ ರಿಯಲೈಸ್ಡ್ ದಿ atrocities of apartheid. Apartheid is racial discrimination and the basis of color of skin. So in South Africa, the Gandhi realized the atrocities of apartheid. ಅಂದರೆ ಅಲ್ಲಿ ನಡೀತಕ್ಕಂಥ ವರ್ಣಭೇದ ದೌರ್ಜನ್ಯವನ್ನು ನೋಡ್ತಾರೆ. ಎಲ್ಲಿ? ಸೌತ್ ಆಫ್ರಿಕಾದಲ್ಲಿ. ಸೊ apartheid is racial discrimination and the basis of color of skin. ಸೊ ಅಂದರೆ ಈ ಬಿಳಿಯರು ಕರಿಯರು ಅಂತೇಳಿ ಈ ರೀತಿಯಾದಂತಹ ವರ್ಣಭೇದ ಅಲ್ಲಿ ಹೆಚ್ಚು ವರ್ಣಭೇದ ತಾರತಮ್ಯ ಹೆಚ್ಚು ಇರುತ್ತೆ ಸೌತ್ ಆಫ್ರಿಕಾದಲ್ಲಿ. ಸೊ ಗಾಂಧೀಜಿಯವರು ಕೂಡ ಆ ವರ್ಣಭೇದ ತಾರತಮ್ಯದ ವಿರುದ್ಧ ಫೈಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಗಾಂಧೀಜಿ ಡಿಸೈಡೆಡ್ ಟು ಫೈಟ್ ಅಗೇನೆಸ್ಟ್ ದಿಸ್ ಇನ್ಜಸ್ಟಿಸ್. ಆ ಅನ್ಯಾಯದ ವಿರುದ್ಧ ಗಾಂಧೀಜಿಯವರು ಕೂಡ ಹೋರಾಟ ಮಾಡ್ತಾರೆ. ಈ ಡೆವಲಪ್ಡ್ ಈಸ್ ಓನ್ ಮೆಥಡ್ ಆಫ್ ಫೈಟಿಂಗ್ ಅಗೇನೆಸ್ಟ್ ಇನ್ಜಸ್ಟಿಸ್. ಆದರೆ ಇವರು ತಮ್ಮದೇ ಆದಂತಹ ಒಂದು ದಾರಿಯಲ್ಲಿ ಆ ಒಂದು ಇನ್ಜಸ್ಟಿಸ್ನ ಅಪೋಸಿಟ್ ಆಗಿ ಫೈಟ್ ಮಾಡ್ತಾರೆ. ಸೊ ಅನ್ಯಾಯದ ವಿರುದ್ಧ ಅವರದೇ ಆದ ಮಾರ್ಗದಲ್ಲಿ ಹೋರಾಟ ಮಾಡ್ತಾರೆ. ಈ ಅಪೋಸಿಟ್ injustice by using non-violent. Injustice by using non-violent methods of protest. Injustice by using non-violent methods of protest. ಅಂದರೆ ಇವರು ಅದನ್ನು ಪ್ರತಿಭಟನೆ ಮಾಡೋದಕ್ಕೆ ಇಂಜಸ್ಟಿಸನ್ನು ಅನ್ಯಾಯದ ವಿರುದ್ಧ ಪ್ರತಿಭಟನೆಯನ್ನು ನಾನ್-ವೈಲೆನ್ಸ್ ಥ್ರೋ ಅಹಿಂಸಾ ತತ್ವದ ಮೂಲಕ ತಮ್ಮ ಪ್ರತಿಭಟನೆಯನ್ನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಅನ್ಯಾಯದ ವಿರುದ್ಧ ಇವರು ಅಹಿಂಸಾ ತತ್ವದ ಮೂಲಕ ತಮ್ಮ ಹೋರಾಟವನ್ನು ಮಾಡ್ತಾರೆ. ಸೊ ದಿಸ್ ಮೆಥಡ್ ವಾಸ್ ಕಾಲ್ಡ್ ಸತ್ಯಾಗ್ರಹ. ಸೊ ಈ ಒಂದು ಮೆಥಡನ್ನು ಏನಂತ ಕರೀತಾರೆ? ಸತ್ಯಾಗ್ರಹ ಅಂತ ಹೇಳಿ ಕರೀತಾರೆ. ಸೊ His methods were successful. ಇವರ ಅಹಿಂಸಾ ತತ್ವ ಏನಾಯಿತು? ಅವರಿಗೆ ಯಶಸ್ಸನ್ನು ತಂದುಕೊಟ್ಟು, ಸಕ್ಸಸ್ಸನ್ನು ತಂದುಕೊಟ್ಟು. ಸೊ ಆ್ಯಂಡ್ ಹಿ ಬಿಕಮ್ ವೆರಿ ವೆಲ್ ನೋನ್ ಇನ್ ಸೌತ್ ಆಫ್ರಿಕಾ ಆ್ಯಂಡ್ ಇಂಡಿಯಾ. ಸೊ ಈ ನಾನ್ ವೈಲೆನ್ಸ್ ಇವರು ಫೈಟ್ ಮಾಡಿ ನ್ಯಾಯವನ್ನು, ಜಸ್ಟಿಸನ್ನು ಕೊಡಿಸಿದ್ರಲ್ವ. ಸೊ ಅದಕ್ಕೋಸ್ಕರ ಇವರು ಸೌತ್ ಆಫ್ರಿಕಾದಲ್ಲಿ ಮತ್ತು ಇಂಡಿಯಾದಲ್ಲಿ ಹೆಚ್ಚು ಜನಪ್ರಿಯ ಆದರು. ಸೊ ಗಾಂಧೀಜಿ ರಿಟರ್ನ್ ಟು ಇಂಡಿಯಾ ಆಫ್ಟರ್ ಸ್ಪೆಂಡಿಂಗ್ ಮೋರ್ ದ್ಯಾನ್ 20 years ಇನ್ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದಲ್ಲಿ 20 ವರ್ಷ ತಮ್ಮ ವಕೀಲ ವೃತ್ತಿಯನ್ನು ನಿರ್ವಹಿಸಿ 20 ವರ್ಷದ ನಂತರ ಭಾರತಕ್ಕೆ ಹಿಂದಿರುಗಿ ಬರ್ತಾರೆ. ಸೊ ಈ ಲಾಂಚ್ಡ್ ಈಸ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ ಇಂಡಿಯಾ ಇನ್ 1920. ಸೊ ಈ ಲಾಂಚ್ಡ್ ಇಸ್ ಅಂದರೆ ನಮ್ಮ ಇಂಡಿಯಾದಲ್ಲಿ 1920ರಲ್ಲಿ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಸೊ ಇಟ್ ಸ್ಪ್ರೆಡ್ ರ್ಯಾಪಿಡ್ಲಿ ಆಲ್ ಓವರ್ ದಿ ಕಂಟ್ರಿ ಆ್ಯಂಡ್ ಸೂನ್ ಹ್ಯಾಡ್ ಮಿಲಿಯನ್ಸ್ ಆಫ್ ಫಾಲೋಯರ್ಸ್. ಇಟ್ ಸ್ಪ್ರೆಡ್ ರ್ಯಾಪಿಡ್ಲಿ ಆಲ್ ಓವರ್ ದಿ ಕಂಟ್ರಿ. ಇದು ತುಂಬ ರ್ಯಾಪಿಡಾಗಿ, ತುಂಬ ಫಾಸ್ಟಾಗಿ ನಮ್ಮ ದೇಶದ ಎಲ್ಲ ಮೂಲೆಗಳಿಗೂ ತಲುಪುತ್ತೆ. ಸೊ ನೆಕ್ಸ್ಟ್, ಸೋ ಮೆನಿ ಫಾಲೋಯರ್ಸ್ ಆಲ್ಸೋ
joining the millions together, join this. So people silently opposed the British and did not become violent even when beaten by the police. ನೋಡಿ, ಈ ಒಂದು ನಾನ್ ಕೋಆಪರೇಷನ್ ಮೂಮೆಂಟ್ ಆ ಟೈಮಲ್ಲಿ ಈ ಒಂದು ವಿಚಾರ ತುಂಬ ರ್ಯಾಪಿಡಾಗಿ ಎಲ್ಲ ನಮ್ಮ ದೇಶದ ಎಲ್ಲ ಮೂಲೆಗಳು ತಲುಪುತ್ತೆ. ಮಿಲಿಯನ್ಸ್ ಗಟ್ಟಲೆ ಫಾಲೋಯರ್ಸ್ಗಳು ಕೂಡ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸೋದಕ್ಕೆ ಸೇರಿಕೊಳ್ತಾರೆ. ಸೊ ಅದೇ ರೀತಿ ಪೀಪಲ್ ಸೈಲೆಂಟ್ಲಿ ಅಪೋಸ್ಡ್ ದಿ ಬ್ರಿಟಿಷ್ ಆ್ಯಂಡ್ ಡಿಡ್ ನಾಟ್ ಬಿಕಮ್ ವೈಲೆಂಟ್. ಇವರು ಸೈಲೆಂಟಾಗಿ ಮೌನವಾಗಿ ಇಟ್ಕೊಂಡೇ ಬ್ರಿಟಿಷರ ಒಂದು ಆಡಳಿತವನ್ನು ಏನು ಮಾಡ್ತಿದ್ರು, ಅಪೋಸ್ ಮಾಡ್ತಾ ಇದ್ರು. ಅದನ್ನು ಇವರು ಫಾಲೋ ಮಾಡ್ತಾ ಇರಲಿಲ್ಲ. ಸೊ ಅದನ್ನು ತಿರಸ್ಕರಿಸ್ತಾ ಇದ್ರು. ಸೊ ನೆಕ್ಸ್ಟ್, ಆ್ಯಂಡ್ ಡಿಡ್ ನಾಟ್ ಬಿಕಮ್ ವೈಲೆಂಟ್ ಈವನ್ ವೆನ್ ಬೀಟನ್ ಬೈ ದಿ ಪೊಲೀಸ್. ಸೊ ಅದೇ ರೀತಿ ಪೊಲೀಸ್ ಅವರು ಹೊಡೆದ್ರೂ ಕೂಡ ಅವರು ಹಿಂಸೆ ಕೊಟ್ಟರು ಕೂಡ ಇವರು ಮತ್ತೆ ಅವರಿಗೆ ರಿಟರ್ನ್ ಆಗಿ ಹಿಂಸೆ ಮಾಡ್ತಾ ಇರಲಿಲ್ಲ. ಇವರು ನಾನ್ ವೈಲೆನ್ಸ್ ಅನ್ನೋ ಪ್ರಿನ್ಸಿಪಲ್ ಇಟ್ಕೊಂಡ್ಬಿಟ್ಟೇ ಪ್ರತಿಯೊಂದು ಇಂಜಸ್ಟಿಸ್ ವಿರುದ್ಧನೂ ಕೂಡ ಫೈಟ್ ಮಾಡ್ತಾ ಇದ್ರು. ಸೊ ನೆಕ್ಸ್ಟ್, ಗಾಂಧೀಜಿ ವಾಸ್ ಅರೆಸ್ಟೆಡ್. ಗಾಂಧೀಜಿಯವರು ಅರೆಸ್ಟ್ ಆಗ್ತಾರೆ. ಸೊ ಬಟ್ ದ ಬ್ರಿಟಿಷ್ ವರ್ ಸೂನ್ ಫೋರ್ಸ್ಡ್ ಟು ರಿಲೀಸ್ ಹಿಮ್. ಬಟ್ ದಿ ಬ್ರಿಟಿಷ್ ವರ್ ಸೂನ್ ಫೋರ್ಸ್ಡ್ ಟು ರಿಲೀಸ್ ಹಿಮ್. ಅವರನ್ನು ಬೇಗ ಬಿಡುಗಡೆ ಮಾಡೋದಕ್ಕೋಸ್ಕರ ಅವರು ಒತ್ತಾಯಿಸ್ತಾರೆ. ಸೊ ಫೈನಲಿ ದ ಬ್ರಿಟಿಷರ್ಸ್ ವರ್ ಫೋರ್ಸ್ಡ್ ಟು ಲಿವ್ ಇಂಡಿಯಾ. ಫೈನಲಿ ದ ಬ್ರಿಟಿಷರ್ಸ್ ವರ್ ಫೋರ್ಸ್ಡ್ ಟು ಲಿವ್ ಇಂಡಿಯಾ. ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ಹೋಗೋದಕ್ಕೋಸ್ಕರ ಇವರು ಏನು ಮಾಡ್ತಾರೆ. ಸೊ ಅದರ ವಿರುದ್ಧ ಅಹಿಂಸಾ ತತ್ವದ ಮೂಲಕ ಹೋರಾಡ್ತಾರೆ. ಸೊ ಆನ್ 15th August 1947 ಇಂಡಿಯಾ ಬಿಕಮ್ ಇಂಡಿಪೆಂಡೆಂಟ್. 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರ ಪಡ್ಕೊಳ್ಳುತ್ತೆ. ಸೊ ಗಾಂಧೀಜಿ ವಾಸ್ ಎಗೇನ್ಸ್ಟ್ ದಿ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಇನ್ ಇಂಡಿಯಾ. ಸೊ ಗಾಂಧೀಜಿಯವರು ಕೂಡ ನಮ್ಮ ಭಾರತದಲ್ಲಿ ಇದ್ದಂಥ ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡ್ತಾರೆ. He did a lot for the untouchables whom he called Harijans. He did a lot for the untouchables. ನೋಡಿ, ಈ ಅಸ್ಪೃಶ್ಯರು ಅಂತ ಏನು ಕರೀತಾರಲ್ಲ ಅವರನ್ನು ನಾವೇನಂತ ಕರೆದ್ರು, ಇವರು ಹರಿಜನ ಅಂತ ಹೇಳಿ ಕರೆದ್ರು. ಆರ್ ಪೀಪಲ್ ಆಫ್ ಗಾಡ್. ಅವರನ್ನು ಅಸ್ಪೃಶ್ಯರನ್ನು ದೇವರ ಮಕ್ಕಳು ಅಂತ ಹೇಳಿ ಕರೆದ್ರು, ಹರಿಜನರು ಅಂತ ಹೇಳಿ ಕರೆದ್ರು. ಸೊ ಈ ಆಲ್ಸೋ ಎನ್ಕರೇಜ್ ವುಮೆನ್ ಎಜುಕೇಷನ್. ಗಾಂಧೀಜಿಯವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು. ಆ್ಯಂಡ್ ಪ್ರೀಚ್ ದಿ ಮೆಸೇಜ್ ಆಫ್ ಸೆಲ್ಫ್ ಹೆಲ್ಪ್ ಆ್ಯಂಡ್ ಯೂನಿವರ್ಸಲ್ ಬ್ರದರ್ಹುಡ್. ಸೊ ಅದೇ ರೀತಿ ಇವರು ಸ್ವಸಹಾಯ ಮತ್ತು ಸಾರ್ವತ್ರಿಕ ಸೋದರತ್ವ ಸಂದೇಶವನ್ನು ತಿಳಿಸಿದರು. ಸೊ ಇಟ್ ವಾಸ್ ಎ ಸ್ಯಾಡ್ ಡೇ ಫಾರ್ ದಿ ಕಂಟ್ರಿ when on January 30 in 1948 a man named Natharam Godse shoot him dead. Gandhiji was a great soul and is remembered throughout the world. So Gandhiji ಅವರನ್ನು January 30, 1948ರಲ್ಲಿ ನಾಥಾರಾಮ್ ಗೂಡ್ಸೆ ಅವರು ಗುಂಡಿಟ್ಟು ಕೊಲ್ತಾರೆ. So Gandhiji was a great soul and is remembered throughout the world. ಗಾಂಧೀಜಿ ಅವರು ಇಟ್ಸ್ ಅ ವೆರಿ ಗ್ರೇಟ್ ಸೋಲ್ ಆ್ಯಂಡ್ ತುಂಬ ದೊಡ್ಡ ವ್ಯಕ್ತಿ, ಅದೇ ರೀತಿ ತುಂಬ ಸರಳವಾದ ವ್ಯಕ್ತಿ. ಸೊ ಆ್ಯಂಡ್ ಈಸ್ ರಿಮೆಂಬರ್ಡ್ ಥ್ರೂಔಟ್ ದಿ ವರ್ಲ್ಡ್. ಅದೇ ರೀತಿ ಇಡೀ ಪ್ರಪಂಚದ ತುಂಬ ಅವರನ್ನು ನೆನಪಿಸ್ಕೊಳ್ತಾರೆ. ಅವರ ಒಳ್ಳೆಯ ಕಾರ್ಯಗಳಿಂದ ಗಾಂಧೀಜಿಯವರನ್ನು ಪ್ರತಿಯೊಬ್ಬರೂ ಕೂಡ ನೆನಪಿಟ್ಕೊಳ್ತಾರೆ. ಸೊ ಗೊತ್ತಾಯ್ತಲ್ವಾ ಮಕ್ಕಳ? ಸೊ ಗಾಂಧೀಜಿಯವರು 1869 ಅಕ್ಟೋಬರ್ 2ರಲ್ಲಿ ಹುಟ್ಟುತ್ತಾರೆ. 1948 ಜಾನ್ವರಿ 30ರಂದು ನಾಥಾರಾಮ್ ಗೂಡ್ಸೆ ಅವರ
ಗುಂಡಿಗೆ ಬಲಿಯಾಗ್ತಾರೆ. ಸೊ ಇದಿಷ್ಟನ್ನು ಕೂಡ ನಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ಜೀವನ ಚರಿತ್ರೆ ಮತ್ತು ಅವರ ಹೋರಾಟದ ಹಾದಿ. ಗೊತ್ತಾಯ್ತಲ್ವ ಮಕ್ಕಳ? ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಅದು ತುಂಬ ಕಡಿಮೆನೇ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಹಂತಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಮನೆಯಲ್ಲೂ ಕೂಡ ನೀವು ನೀಟಾಗಿ ಒಂದು ಸಾರಿ ನೋಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳ. ಸೊ ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ಲೆಸನ್ ವಿ ವಿಲ್ ಡಿಸ್ಕಸಿಂಗ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.